ಇಡೀ ರಾತ್ರಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಯಶಸ್ವಿಗೆ ಇವತ್ತಿನ ಈ ಸಮಾರಂಭಕ್ಕೆ ಸಾಹಿತ್ಯ ಸಮ್ಮೇಳನಕ್ಕೆ ತುಂಬು ರಾತ್ರಿ ಈ ಕಾರ್ಯನಿರ್ವಹಿಸಿ ಇಡೀ ಸಂಘಟನೆಯನ್ನು ಅತ್ಯದ್ಭುತವಾಗಿ ಸಂಘಟನೆ ಮಾಡಲಿಕ್ಕೆ ಈ ಎಲ್ಲ ಯುವಕರು ನೆರವಾಗಿದ್ದಾರೆ. ಈ ಎಲ್ಲ ಯುವಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತುಂಬು ಹೃದಯದ ಅಭಿನಂದನೆ. ಡಾಕ್ಟರ್ ನಾಗೇಂದ್ರ ಪಿ ಸಾಹಿತಿಗಳವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ, ಯಾರು ಬೇಗ ಮುಗಿಸ್ತಾರೋ ಅವ್ರಿಗೆ ಸ್ವಲ್ಪ ಹಾಗೆ ನೇರವಾಗಿ ಮಾತನಾಡಿದ್ದಾನೆ, ಸತ್ಯಯುತವಾಗಿ ಮಾತನಾಡಿದ್ದಾನೆ, ನಿಷ್ಠೂರವಾಗಿ ಮಾತನಾಡಿದ್ದಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದು ನುಡಿಗಲಿತು ವಿದ್ಯೆ ಅಗ್ನಿನಂತಿಕ್ಕು ಸರ್ವಜ್ಞ ಅಂತ ಹೇಳ್ತಾರೆ. ವಿದ್ಯೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನುಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನುಡಯ್ಯ. ಹಾಗಾಗಿ ಜೀವನ, ನಾನ್ ಮೇಲು ನಾನ್ ಕೀಳು, ಅವನು ಶ್ರೇಷ್ಠ ಇವನು ಕನಿಷ್ಠ ಅಂತಕ್ಕಂಥದ್ದಲ್ಲ. ಇದನ್ನ ನಮ್ಮ ಸರ್ವಜ್ಞರು ತುಂಬಾ ಅದ್ಭುತವಾಗಿ ಕಟ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೇಳ್ತಾರೆ ಅವರು ಒಂದು ತ್ರಿಪದಿಯಲ್ಲಿ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಜಾತಿ ವಿಜಾತಿಯನ್ನ ಬೇಡ, ಮೇಲಾಗಿ ನರಕದಲ್ಲಿ ಹೊಯ್ದಾಡಲಾರೆನೋ ನಿಮ್ಮ ಶರಣರ ಪಾದದಡಿಯಲ್ಲಿ ಕೀಳಿನಲ್ಲಿ ಕೀಳಾಗಿರಿಸಿ ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನು ಅವ್ರು ಹೇಳ್ತಾರೆ. ಅಂದ್ರೆ ಈ ಬಹುತ್ವದ ಒಳಗಡೆ ಎಲ್ಲರನ್ನ ಒಳಗೊಳ್ಬೇಕು. ನಾವು ಬೆಳಗ್ಗೆ ನಾಡಗೀತೆಯನ್ನ ಹಾಡಿದ್ವಿ, ಸರ್ವ ತುಂಬಾ ಚೆನ್ನಾಗಿ ಹೇಳ್ತಾರೆ. ಕೋಳಿ ಕೂಗನ ಮುನ್ನ ಏಳುವುದು ದಿನನಿತ್ಯ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವು ಬೆಳಗ್ಗೆ ಬೇಗ ಹೇಳ್ಬೇಕು ಅನ್ನೋದನ್ನ. ಕೋಳಿ ಕೂಗದ ಮುನ್ನ ಏಳುವುದು ದಿನನಿತ್ಯ, ದಯಾಳು ದೇವನಂ ನೆನೆದರೆ ದೇವ ಆಳಿನಾಳಯ್ಯ ಕೂಡಲ ಸಂಗಮ ದೇವ ಆಳಿನಾಳಯ್ಯ ಸರ್ವಜ್ಞ ಅನ್ನುವಂತ ಮಾತನ್ನು ಹೇಳ್ತಾರೆ ನಾಗೇಂದ್ರ ಅವರೇ. ಮತ್ತು ಆಶಯ ನುಡಿಯನ್ನು ನುಡಿದಿರ್ತಕ್ಕಂಥ ಕಮ್ಮಾರ ಗುರುಗಳು ಬಹಿರಂಗ ಸಭೆ ನಡೀಬೇಕಾಗಿದೆ. ಅದರ ನಂತರ ಸಮಾರೋಪ ಭಾಷಣ ಸಮಾರಂಭ ಆಗ್ಬೇಕಾಗಿದೆ. ಅದರ ನಂತರ ಕಲ್ಚರಲ್ ಪ್ರೋಗ್ರಾಮ್ಗಳು ಆಗ್ಬೇಕಾಗಿದೆ. ಅದರ ಮಧ್ಯದಲ್ಲಿ ಮತ್ತೆ ಸಾಧಕರಿಗೆ ಸನ್ಮಾನನೂ ಕೂಡ ಇದೆ. ತುಂಬಾ ಸಮಯ ಆಗಿದೆ. ನನಗೆ 2 ಮಾತಿನಲ್ಲಿ ಮಾತುಗಳನ್ನು ಮುಗಿಸ್ರಿ ಅಂತ ಹೇಳಿದ್ದಾರೆ. ಬಹುಶಃ ಆಶಯ ನುಡಿಯನ್ನು ನುಡಿದಿರತಕ್ಕಂಥ ಕಮ್ಮಾರ ಗುರುಗಳು ಸರ್ ಅಂದ್ರೆ ಅದು ಅತಿಶೋಕ್ತಿ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕೆ ಅಂತಂದ್ರೆ, ನಾವು 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿರೇಕೆರೂರಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಹಳ್ಳೂರನ್ನು ಕುರಿತು ಒಂದು ಉಪನ್ಯಾಸ ಮಾಡಿದ್ರು. ಬಹುಶಃ ಅವರು ಅದ್ಭುತವಾಗಿರ್ತಕ್ಕಂಥ ಉಪನ್ಯಾಸವನ್ನು ಮಂಡನೆ ಮಾಡಿರ್ತಕ್ಕಂಥದ್ದನ್ನು ನೋಡಿ ನಾವೇನಾದ್ರೂ ಮಾಡಿ ಮರೆತು ಹೋಗಿರ್ತಕ್ಕಂಥ ಹಳ್ಳೂರನ್ನ, ಮರೆಯಲಾರದ ಹಳ್ಳೂರನ್ನ ಮಾಡಲೇಬೇಕು, ಅಲ್ಲೇ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ನಾವೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಾಗಿರ್ತಕ್ಕಂಥವರು ಯೋಜನೆ ಹಾಕಿಕೊಂಡಿದ್ದಕ್ಕಾಗಿ ಇವತ್ತು ಈ ಸಮ್ಮೇಳನ ನಡೆದಿದೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಬಹುಶಃ ಅವರಿಗೆ ಇನ್ನೂ ಸಾಕಷ್ಟು ಸಮಯ ಈ ಉಪನ್ಯಾಸ ಮಂಡನೆ ಮಾಡಲಿಕ್ಕೆ ಬೇಕಾಗಿತ್ತು. ಸರ್ವಜ್ಞನ ಬಗ್ಗೆ ಮಾತಾಡಬೇಕಂದ್ರೆ ಇಡೀ ದಿವಸ ಆದರೂ ಕೂಡ ಸಾಲೋದಿಲ್ಲ. ಅವರು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ತುಂಬಾ ಅಚ್ಚುಕಟ್ಟಾಗಿರ್ತಕ್ಕಂಥ ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ಅವರ ವಿಷಯವನ್ನ ಮಂಡನೆ ಮಾಡಿದ್ದಾರೆ. ಜೊತೆಗೆ ಆತ್ಮೀಯರಾಗಿರ್ತಕ್ಕಂಥ ಮತ್ತು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥವರ ಕೆಲವೊಂದು ಭಾವಗೀತೆಗಳನ್ನ ನಾನು ಕೇಳಿದೆ. ಕೃಷ್ಣಪ್ಪ ಅವರು ಅಥವಾ ಉದ್ಘಾಟಕರು ಹೇಳಿದರು, ರಾತ್ರಿ ಮಲಗೋ ಸಂದರ್ಭದಲ್ಲಿ ಅವರ 2 ಭಾವಗೀತೆಗಳನ್ನ ನಾವು ಕೇಳಿ ಮಲಗಿದ್ರೆ ಖಂಡಿತ ರಾಜಕಾರಣಿಗಳಾಗಿರ್ತಕ್ಕಂಥವ್ರು ಮತ್ತೆ ಕನ್ನಡಾಭಿಮಾನಿಗಳಾಗಿರ್ತಕ್ಕಂಥವ್ರು ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ಇಷ್ಟು ಅದ್ದೂರಿಯಾಗಿ ನಡೆಯಲಿಕ್ಕೆ ಸಾಧ್ಯವಾಯಿತು ಅಂತಕ್ಕಂಥದ್ದು. ಇಂತಹ ಒಂದು ತುಂಗಭದ್ರದ ದಡದ ಮೇಲೆ ತುಂಬಾ ನೈಸರ್ಗಿಕವಾಗಿರ್ತಕ್ಕಂಥ ತಾಣವಾಗಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ, ಅದು ಹಳ್ಳೂರ ನಂಗನಾಥ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷವನ್ನು ತಂದುಕೊಟ್ಟಿದೆ. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನೀವು ನಮ್ಮ ಒಂದು ಆವರಣದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತೀರಿ ಅಂದ್ರೆ ಅದಕ್ಕಿಂತ ಇನ್ನೊಂದು ಖುಷಿ ಬೇರೆ ಇಲ್ಲ. ನೀವು ಬಂದು ಮಾಡ್ರಿ ಅಂತಕ್ಕಂಥ ಆಶ್ವಾಸನವನ್ನ ಕೊಟ್ಟರು. ಆನಂತರ ನಾವು ಪೂರ್ವಭಾವಿ ಸಭೆಯಲ್ಲಿ ಅವರ ಇಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನು ಗಮನಿಸಿದ್ರೆ ಬಹುಶಃ ಈ ಸಮ್ಮೇಳನ ಅದ್ದೂರಿಯಾಗಿ ನಡೆಯುತ್ತೆ ಅಂತ ಅವತ್ತೇ ಭಾವಿಸಿಕೊಂಡಿದ್ವಿ. ಯಾಕಂದ್ರೆ ಹಳ್ಳೂರು ಗ್ರಾಮದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಾರ್ಯಕರ್ತರಾಗಿರ್ತಕ್ಕಂಥವ್ರು ಒಂದೇ ಮಾತು ಹೇಳಿದ್ರು, ಬಹಳಷ್ಟು ಜನ ಹೇಳಿದ್ದಾರೆ. ನಾನು ಅದೊಂದು ಮಾತು ಹೇಳಲೇಬೇಕಾಗಿರ್ತಕ್ಕಂಥದ್ದು, ನೀವೇನಾದ್ರೂ ಹೆಸರು ಹಾಕಬೇಕು ಆ ಒಂದು ಸಂಚಿಕೆಯಲ್ಲಿ, ನಿಮ್ಮ ಇನ್ವಿಟೇಷನ್ ನಲ್ಲಿ ನೀವೇನಾದ್ರೂ ಹೆಸರು ಹಾಕಬೇಕು ಅಂದ್ರೆ ಬಸವರಾಜ ಮೆಣಸಿನಕಾಯಿ ಅವರ ಅಜ್ಜ ಅವರ ಹೆಸರು ಹಾಕಿದ್ರೆ ಸಾಕು, ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ತೇವೆ, ಖಂಡಿತ ನಮ್ಮ ಯಾರ ಹೆಸರು ಹಾಕಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು.
ಬಹುಶಃ ನಾನು ನನ್ನ ಅನುಭವದ ಇತಿಹಾಸದಲ್ಲಿ ಇದು ಪ್ರಥಮ ಅಂತ ಅನ್ಕೊಂಡಿದ್ದೆ. ನನ್ನ ಹೆಸರು ಹಾಕಿ ನಿನ್ನ ಹೆಸರು ಹಾಕಿರಿ ಅನ್ನುವ ಒಂದು ಕಾಲಘಟ್ಟದಲ್ಲಿ ಆ ಅಜ್ಜನಿಗೆ ಇಷ್ಟು ಒಂದು ಗೌರವನ್ನ ಅವರ ಈ ಹಳ್ಳೂರಿನವರು ಕೊಟ್ಟಿದ್ದಾರೆ ಅಂತಂದ್ರೆ ಬಹುಶಃ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು. ಬಹುಶಃ ಅಜ್ಜನವರ ಆಶೀರ್ವಾದದಿಂದ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲರ ಗಣ್ಯ ಮಹಾನ್ಯರ ಆಶೀರ್ವಾದದಿಂದ ಈ ಸಮ್ಮೇಳನ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇನ್ನು ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ತಾಲೂಕಾ ದರ್ಶನ ಅಂತ ಅನ್ಬೇಕಾದ್ರೆ ಅವ್ರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಬಿಟ್ಟು ಒಂದೆರಡು ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಿ ನಾನು ಮಾತು ಮುಗಿಸ್ತೇನೆ. ರಾಜರು ಅನಂತರ BC ಪಾಟೀಲ್ ಸರ್ ಇರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ರಟ್ಟೇಹಳ್ಳಿ ತಾಲೂಕು ಮತ್ತೆ ಹಿರೇಕೆರೆ ತಾಲೂಕನ್ನ ಅಭಿವೃದ್ಧಿಪಡಿಸುವಲ್ಲಿ ತುಂಬಾ ಶ್ರಮವನ್ನು ಅವರು ಇವರು ಅಂತ ಅಲ್ಲ, ಅವರೆಲ್ಲ ನಿಟ್ಟಿನಲ್ಲೂ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತೇನೆ. ಮತ್ತೆ ಇನ್ನೊಂದು ಮಾತು, BH ಬನ್ನಿಕೋಡರಾಗಿರ್ತಕ್ಕಂಥವರು 2 ಕನಸುಗಳನ್ನ ಕಂಡಿದ್ದು. ಒಂದು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬೈರನ್ ಪಾದದಲ್ಲಿ ಒಂದು ಸಕ್ಕರೆ ಫ್ಯಾಕ್ಟರಿ ಮಾಡಬೇಕು ಅಂತಕ್ಕಂಥದ್ದು ಕನಸು. ಇನ್ನೊಂದು ಅಪ್ಪರ್ ತುಂಗಾ ಯೋಜನೆಯನ್ನ ಈ ನಾಡಿಗೆ ತರಬೇಕು ಅಂತಕ್ಕಂಥ 2 ಕನಸುಗಳನ್ನು ಕಂಡಿದ್ರು. ಮೊದಲನೇ ಕನಸು ಅಪ್ಪರ್ ತುಂಗಾ ಯೋಜನೆ ಅದು ಜಾರಿಗೆ ಬಂತು. ಬಹುಶಃ ಅಪ್ಪರ್ ತುಂಗಾ ಯೋಜನೆಯನ್ನ ಜಾರಿಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮಗನನ್ನು ಕೂಡ ಕಳೆದುಕೊಂಡು ಈ ನಾಡಿಗೆ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಅವರು ತಂದುಕೊಟ್ರು ಅಂತಕ್ಕಂಥದ್ದು. ಜೊತೆಗೆ ಸಕ್ಕರೆ ಫ್ಯಾಕ್ಟರಿ ಮಾಡಬೇಕು ಅಂತಕ್ಕಂಥದ್ದು ದೊಡ್ಡ ಕನಸು ಅವರು. ಅಂದ್ರೆ ಸಕ್ಕರೆ ಫ್ಯಾಕ್ಟರಿ ಮಾಡಿದ್ರೆ ರಟ್ಟೇಹಳ್ಳಿ ಮತ್ತು ಹಿರೇಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಸಾಕಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರು ಆ ಯೋಜನೆಗೆ ಸಾಕಷ್ಟು ಹೋರಾಟ ಮಾಡಿದ್ರು. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅವರಿಗೆ ಬೆಂಬಲವನ್ನು ಕೊಡದೇ ಇರೋ ಕಾರಣಕ್ಕಾಗಿ ನಮ್ಮಿಂದ ಕೈ ತಪ್ಪಿ ಹೋದು ಅಂತಕ್ಕಂಥದ್ದು ಒಂದು ವಿಷಾದದ ಸಂಗತಿ ಅಂತ ನಾನು ಸಂದರ್ಭದಲ್ಲಿ ಭಾವಿಸ್ತೀನಿ. ಬಹುಶಃ ಈ 3 ದಿಗ್ಗಜರಾಗಿರ್ತಕ್ಕಂಥವರು ಇಡೀ ರಟ್ಟೇಹಳ್ಳಿ ತಾಲೂಕಿನ ದರ್ಶನವನ್ನು ಮಾಡಿಕೊಟ್ಟಿದ್ರಲ್ಲಿ ಹೊಸ ವಿಚಾರವನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಅಂತ ಭಾವಿಸಿಕೊಂಡಿದ್ದೇನೆ. ಬಹುಶಃ ಮುಂದೆ ಸಮಯ ಸಾಕಷ್ಟಿದೆ. ನಾವೇ ಆಯೋಜನೆ ಮಾಡಿರ್ತಕ್ಕಂಥವ್ರು ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಈ ಒಂದು ವೇದಿಕೆಯಲ್ಲಿ 3 ಜನ ದಿಗ್ಗಜರಾಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ವಂದಿಸಿ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಮಿಂಚಿನಂತೆ ಅಧ್ಯಕ್ಷೀಯ ಭಾಷಣವನ್ನ ನಡೆಸಿಕೊಡ್ತಕ್ಕಂತಹ ಶ್ರೀಮತಿ SB ಪಾಟೀಲ್ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ KR ಕೊಂಟಿ ಇವರಿಗೆ ಈ ವೇದಿಕೆಯ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಶ್ರೀ ತಿಮ್ಮಪ್ಪ H ಇವರಿಂದ. ಬೆಳೆದವನು ಕನ್ನಡದ ಜಾಣ, ಕನ್ನಡವು ಕನ್ನಡಿಯು ಸರ್ವಜ್ಞ ಕಾಣ. ಉತ್ತಂಗಿ ಚೆನ್ನಪ್ಪನವರ ಕನ್ನಡಾಭಿಮಾನ್ಯ ಮಾತಿನಂತೆ ಗೋಷ್ಠಿ 2ರ ತಾಲೂಕು ದರ್ಶನ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತ್ಯುತ್ತಮವಾಗಿ ಮಾತನಾಡಿದ ಕನ್ನಡ ಮನಸ್ಸುಗಳಿಗೆ ವಂದನಾರ್ಪಣೆ ಮಾಡುವುದು ನನ್ನ ಸುದೈವ. ತಾಲೂಕು ದರ್ಶನ ಕಾರ್ಯಕ್ರಮದ ಉದ್ಘಾಟನೆ, ಚಿಂತನೆ, ಮಂಥನ ಮಾಡಿದಂತಹ ತಾಲೂಕು ದರ್ಶನ ಬಗ್ಗೆ ಸವಿಗನ್ನಡದ ಮೂಲಕ ಅನುಭವದ ಮಾತುಗಳನ್ನಾಡಿದ ಮಟ್ಟಿಗೇರಿ ಗೋಪಾಲ್ ಕಾಸಪ್ಪ, ಮೈಸೂರು ಜಿಲ್ಲೆ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಈ ಸುಂದರ ಸಮಾರಂಭದ ಕನ್ನಡಾಭಿಮಾನಿಗಳ ಮಕ್ಕಳಿಗೂ ಮತ್ತು ತಾಯಿಗಳಿಗೂ ವಂದನಾರ್ಪಣೆಗಳನ್ನು ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿವರೆಗೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಂತ ಜಗದೀಶ್ ಕಟಾರೆ ಹಾಗೂ ತಿಮ್ಮಪ್ಪ H ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರಿಗೆ ಸಂಘಟಕರು ಸನ್ಮಾನ ಮಾಡಬೇಕು. ಮುಂದಿನ ಗೋಷ್ಠಿ 3 ಮಹಿಳಾ ಗೋಷ್ಠಿ. ಈ ಗೋಷ್ಠಿಯನ್ನು ಕೊಟ್ಟಿಗೆಮನಿ ಶ್ರೀಮತಿ ಸುನೀತಾ ನಾಯಕ್, ಶ್ರೀಮತಿ ವಿಜಯಲಕ್ಷ್ಮಿ ಗೇಟಿಯವರ, ಶ್ರೀಮತಿ ಶಾಂತವ್ವ ಆನಂದಪ್ಪ ಹದಿಮನಿ, ಶ್ರೀಮತಿ ವೀಣಾ ಪಾಟೀಲ್, ಶ್ರೀಮತಿ ಪಾರ್ವತಮ್ಮ ಮಂಜಪ್ಪ ಬೇವಿನಹಳ್ಳಿ, ಶ್ರೀಮತಿ ಜ್ಯೋತಿ ಶಿವನಗೌಡ ಹಲಗೇರಿ. ಆಗ್ತಾ ಇದ್ರೆ ಆಗುತ್ತಿದೆ. ಈಗ 3ನೇ ಒಂದು ಗೋಷ್ಠಿ ಮಹಿಳಾ ಗೋಷ್ಠಿ.
ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಎಂದು ಮನುಸ್ಮೃತಿಯಲ್ಲಿ ಒಂದು ಮಾತಿದೆ. ಅಂದರೆ ಎಲ್ಲಿ ಮಹಿಳೆಯರಿಗೆ ಗೌರವವನ್ನ ಸೂಚಿಸಲಾಗುತ್ತದೆ, ಎಲ್ಲಿ ಹಾಗೆಯೇ ಶ್ರೀಮತಿ ಜ್ಯೋತಿ ಶಿವನಗೌಡ ಹಲಗೇರಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಇಂಗಳಗೊಂದಿ, ಇವರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಶ್ರೀಮತಿ ವೀಣಾ ಪಾಟೀಲ್, ಶ್ರೀಮತಿ ಪಾರ್ವತಮ್ಮ ಬೇವಿನಹಳ್ಳಿ, ಶ್ರೀಮತಿ ಲಲಿತಾ ಕುಮಾರ್ ಹಂಚಿನಮನಿ ಎಸ್, ಇವರೆಲ್ಲರಿಗೂ ಇವರ ಸುಜಾತ ಕೊಟ್ಟಿಗೆ ಮನೆ ಶಾಲ ಹಾಗೆ ನೋಡಿ, ಶ್ರೀಮತಿ ಸುಜಾತ ಕೊಟ್ಟಿಗೆ ಮನೆ ಇವರಿಗೆ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಸುಸ್ವಾಗತ. ಪ್ರೇಮ ಮೂಲಿಮನಿ, ಕವಿತಾ ಸತೀಕ್ ಅಕ್ಕಪ್ಪನವರ್, ಸುಜಾತ ಕೇಶಪ್ಪ ಬೆಳ್ಳೂಡಿ, ಮಂಜುಳಾ ಗೋಣಗೇರಿ, ಲತಾ ಬಳೇಗಾರ್, ಶಿವಮ್ಮ ಮಲಾಡರ್, ಶ್ವೇತಾ ಗಜೇಲ್ ಮಾಸ್ಕಿ, ಮಹಾನೂರ್ ಬಿನ್ ಸಾಬ್ ಉಪ್ಪಣಸಿ, ರತ್ನಮ್ಮ ಚಂದ್ರಪ್ಪ ಬಾಸೂರ್ ಇವರೆಲ್ಲ. ಮುಂದಿನ ಒಂದು ಕಾರ್ಯಕ್ರಮ ಉದ್ಘಾಟನೆ. ಸಸ್ಯಕ್ಕೆ ನೀರೆರೆಯುವುದರ ಮೂಲಕ ಮಹಿಳಾ ಗೋಷ್ಠಿಗೆ ಉದ್ಘಾಟನೆ ಮಾಡಬೇಕಾಗಿ ನಾವು ಉದ್ಘಾಟಕರು ಶ್ರೀಮತಿ ಸುಮಿತ್ರಾ ಪಾಟೀಲ್, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಹಾವೇರಿ. ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರು ಕೂಡ ಕೈಗೂಡಿಸಿ ಮಹಿಳಾ ಗೋಷ್ಠಿಗೆ ಉದ್ಘಾಟನೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಉದ್ಘಾಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸರ್ವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಉದ್ಘಾಟನಾ ನುಡಿ ಶ್ರೀಮತಿ ಸುಮಿತ್ರಾ ಪಾಟೀಲ್. ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇಂದು ಹಳ್ಳೂರು ಗ್ರಾಮದಲ್ಲಿ ಒಂದು ಅದ್ಭುತವಾಗಿ ಸುಂದರ ಸಮಯದಲ್ಲಿ ನಡೀತಾ ಇದೆ. ಈ ಗ್ರಾಮದ ಆದಿದೇವತೆಯಾದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಗಳಿಗೆ ಕೊಡಮಟ್ಟು ಈ ಒಂದು ಕಡೆ ಹಂತದ ಮಹಿಳಾ ಗೋಷ್ಠಿ, ಈ ಮಹಿಳಾ ಗೋಷ್ಠಿಯ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನನಗೆ ಒಂದು ಸಂತೋಷದ ವಿಷಯ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಹೋದರಿಯರಾದ ಸುಜಾತ ಹೊನ್ನಾಳಿ ಅವರೇ, ತುಮ್ಮಿನಕಟ್ಟಿ ಸರ್ ಅವರೇ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಇಲ್ಲಿ ಬಂದಂತಹ ಮಹಿಳಾ ವೇದಿಕೆಯಲ್ಲಿ ಬಂದಂತಹ ಎಲ್ಲ ಮಹಿಳಾ ಕವಿಗೋಷ್ಠಿಗಳೇ ಮತ್ತು ಇಲ್ಲಿ ಕನ್ನಡ ನುಡಿಯನ್ನು ನಾವು ಇವತ್ತಿಗೂ ನಾವು ಎಲ್ಲಿ ಹೋದರೂ ನಮ್ಮ ಕನ್ನಡ ಭಾಷೆಯನ್ನು ನಾವು ಮೀರಿಸದೆ ನಾವು ಅನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಂತಹ ಒಂದು ವಿಷಯ. ಮತ್ತು ಈ ಕನ್ನಡ ಪರ ಸಾಹಿತ್ಯ ಸಮ್ಮೇಳನವನ್ನು ಈ ಹಳ್ಳೂರು ಗ್ರಾಮದಲ್ಲಿ ಅತ್ಯಂತ ಐತಿಹಾಸಿಕ ಘಟನೆ ಅಂತ ಈಗಾಗಲೇ ಎಲ್ಲ ಘೋಷಣೆಗಳು ಇರುತ್ತವೆ. ಅವು ಪ್ರತಿಯೊಂದು ಮಹಿಳೆಯರಿಗೆ ತಲುಪಬೇಕು, ಮಹಿಳೆಯರು ಅದರ ಬಗ್ಗೆ ಒಂದು ಅನುಸರಣೆ ಮಾಡಬೇಕು. ಆದ್ದರಿಂದ ಎಲ್ಲ ಮಹಿಳೆಯರು ತಮ್ಮ ತಮ್ಮ ಇಲ್ಲಿ ಈಗ ನಮ್ಮ ಸಮಾಜದಲ್ಲಿ ನಡೆಯುತ್ತಿರೋ ಮಹಿಳೆಯರ ಅನಾಚಾರಗಳು ಮತ್ತು ಏನೇನೋ ಮತ್ತು ಮಹಿಳೆಯರ ಬಗ್ಗೆ ಒಂದು ಮೇಲಿದ್ದಂತಹ ಎಲ್ಲ ನನ್ನ ಹಿರಿಯರಿಗೆ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣು ಸಮಾಜದ ಕಣ್ಣು, ಹೆಣ್ಣಿನ ಒಂದು ಗೌರವಿಸಬೇಕು ಎಂದು ತಮ್ಮ ಉದ್ಘಾಟನೆಯ ಸ್ವಾಭಿಮಾನಿ ಬಳಗ ಹಾವೇರಿ, ಯೂಸುಫ್ ಸೈಕಲ್ಗಾರರು ರಾಜ್ಯ ಕಾರ್ಯಾಧ್ಯಕ್ಷರು ಕರವೇ ಸ್ವಾಭಿಮಾನಿ ಬಳಗ ಹಾವೇರಿ, ಅರುಣ್ ಕುಮಾರ್ ಓಲೇಕಾರ್ ತಾಲೂಕಾ ಉಪಾಧ್ಯಕ್ಷರು ರಟ್ಟೆಹಳ್ಳಿ ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಇದಾದ ನಂತರ ಉಪನ್ಯಾಸ ಕಾರ್ಯಕ್ರಮ. ಸನ್ಮಾನವನ್ನ ಸ್ವೀಕರಿಸುತ್ತಿರುವ ಎಲ್ಲರಿಗೂ ಅಭಿನಂದನೆಗಳು. ಹಾಗೆ ಸನ್ಮಾನವನ್ನ ಮಾಡುತ್ತಿರುವ ನಮ್ಮ ರಟ್ಟಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಿಗೂ ಸನ್ಮಾನವನ್ನು ಸ್ವೀಕರಿಸಿದಂತಹ ಹಾಗೂ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಮಹಿಳೆಯರ ಏಳಿಗೆಯೇ ಭಾರತದ ಪುನರುತ್ಥಾನಕ್ಕೆ ಸೋಪಾನ ಎಂದು ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಹಾಗೆಯೇ
ಈ ಒಂದು ಮಹಿಳಾ ಸಬಲೀಕರಣವನ್ನ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ ಶ್ರೀಮತಿ ವಿಜಯಲಕ್ಷ್ಮಿ ಗೇಟಿಯವರ ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೋಡಿ ಶಿಗ್ಗಾವಿ. ಇವರಿಂದ ಮಹಿಳಾ ಸಭೆ ನಮಸ್ಕಾರಗಳು. ಇಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಈವರೆಗೂ ಕೂಡ ಕಿಕ್ಕಿರದ ಸಭಾಂಗಣ ತುಂಬಿದೆ ಅಂದ್ರೆ ನಿಜಕ್ಕೂ ಖುಷಿ ಆಗುತ್ತದೆ. ಆ ಒಂದು ಖುಷಿಗಾಗಿ ಜೋರಾದ ಚಪ್ಪಾಳೆ ಬರಲಿ. ಜೈ ನಾನೊಂದು ಇಲ್ಲಿ ಚಾಲನೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಮಹಿಳಾ ಸಬಲೀಕರಣ ಅಂದ ತಕ್ಷಣಕ್ಕೇನೆ ಗಂಡಸರ ವಿರುದ್ಧವಾಗಿ ಮಾತನಾಡೋದು ಅಂತ ದಯವಿಟ್ಟು ಯಾರೂ ಭಾವಿಸಬಾರದು. ನಾವು ಬಹಳ ಜನ ಮಾಡ್ತಾ ಇರುವಂತ ತಪ್ಪೇ ಇದು. ನಾವು ಮಹಿಳಾ ಸಬಲೀಕರಣ ಮೊದಲು ಉಣಬೇಕು, ನಾವು ತಲೆ ಮೇಲೆ ಸೆರಗ್ ಹೊರಬೇಕು, ನೀವು ಬಿಚ್ಚ ಬರ್ಬಕ್ ಹಂಗ ಹರಗಾಡ್ಬೇಕು, ನಾವು ತಗ್ಗಿ ಬಗ್ಗಿ ನಡಿಬೇಕು, ನೀವು ಎದಿ ಉಬ್ಬಿಸ್ ನಡಿಬೇಕು. ಯಾಕ ಈ ಜಗತ್ತಿನ್ಯಾಗ ನೀ ಹೆಂಗ್ ಹುಟ್ಟಿ ಹಂಗ ನಾನು ಹುಟ್ಟೇನಿ. ನಿನ್ನ ರಕ್ತ ಹೆಂಗೈತಿ ಹಂಗ ನನ್ನ ರಕ್ತನೂ ಐತಿ. ನಿನ್ನ ಬುದ್ಧಿ ಎಷ್ಟೈತಿ ಅಷ್ಟ್ ನನ್ನ ಬುದ್ಧಿನೂ ಐತಿ. ಬೀಜ ಭೂಮಿ ನಿಲುವನ್ನ ನಾವು ಎತ್ತಿ ಹಿಡಿಲೇಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರುವಂತಹದ್ದು ದಿ ಸೆಕೆಂಡ್ ಸೆಕ್ಸ್ ಅನ್ನುವಂತಹ ಒಂದು ಲೇಖಕಿ, ಇದ್ರೊಳಗಡೆ ಒಂದು ಸಿಮೋದಿ ಬುವಾ ಅನ್ನುವಂತಹ ಲೇಖಕಿ ಒಬ್ರು ಹೇಳ್ತಾರೆ, ಹುಟ್ಟಿದ ಮಗುವಿಗೆ ಹುಟ್ಟಿದ ತಕ್ಷಣ ಜೈವಿಕ ಅಂಗಾಂಗಗಳಲ್ಲಿ ಬದಲಾವಣೆ, ಹುಡುಗ ಹುಡುಗಿ ಪುರುಷ ಸ್ತ್ರೀ ಅನ್ನೋದಕ್ಕೆ ಜೈವಿಕ ಅಂಗಾಂಗಗಳ ಬದಲಾವಣೆ ಇರ್ತದೆ ಹೊರತು ಮಾನಸಿಕವಾಗಿ ಬುದ್ಧಿಶಕ್ತಿಯಲ್ಲಿ ಯಾವುದೇ ಬದಲಾವಣೆಗಳಿರೋದಿಲ್ಲ. ಅದೆಲ್ಲಿಂದ ಶುರುವಾಗುತ್ತೆ? ನೀ ಹೆಣ್ಣು, ಇದ್ರ ಜೊತೆಗೆ ಆಟ ಆಡು. ಆ ಮೂಲಕ ನಮ್ಮಲ್ಲಿ ನಾವು ಗುರುತಿಸ್ಕೊಳ್ಳೋದ್ರ ಮೂಲಕ ನಮಗೂ ಕೂಡ ಶಕ್ತಿ ಇದೆ, ಬುದ್ಧಿ ಇದೆ ಅನ್ನುವಂಥದ್ದನ್ನ ನಾವು ಯಾವಾಗ ಬೆಳೆವ ಸೆರೆ ಮೊಳಕೆಯಲ್ಲಿರ್ತದೆ ಆಗಲೇ ಹೇಳಿದ್ರೆ ಬಹುಶಃ ಗಟ್ಟಿಗಿತ್ತಿಯರಾಗಿ ಬದುಕ್ತೇವೆ. ಹೌದಾ? ಅಂತಹವುಗಳನ್ನ ನಾವು ತಿಳುವಳಿಕೆ ಹೇಳ್ಕೊಡುವಂತಹ ಅವಶ್ಯಕತೆ ಕೂಡ ಇದೆ. ಹಾಗೆ ಹೇಳ್ತಾ ಒಂದು ಬಹುಶಃ ತಮ್ಮ ಎಲ್ಲರಿಗೂ ಗೊತ್ತಿರುವಂತದ್ದು ಜಗತ್ ಪ್ರಸಿದ್ಧವಾಗಿರುವಂತಹ ತ್ರಿಪದಿ. ಜಗತ್ ಪ್ರಸಿದ್ಧಿ ಅಂತಾನೆ ಪದ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಬಹುಶಃ ತಮ್ಮ ಎಲ್ಲರೂ ಕೇಳಿದ್ರಿ ಜಗತ್ ಪ್ರಸಿದ್ಧಿ ಅಂತಂದ್ರೆ ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆ ಗಂಜಿ ಅಳಮ್ಮ ಅತ್ತೆ ಮನೆಯಾಗೆ ಬಾಳಮ್ಮ. ಈ ಹಾಡು ಕೇಳಿದ ತಕ್ಷಣ ನಾವೆಲ್ಲರೂ ಏನೋ ಒಂಥರ ಚಂದಿದೆ ಅಲ್ಲ ಹಾಡು ಅಂತ ಅನ್ಸುತ್ತಲ್ಲ, ತುಂಬಾ ಖುಷಿ ಅನ್ಸುತ್ತಲ್ಲ ಇನ್ನು ಕೇಳಿದ ತಕ್ಷಣ. ಇದು ಅವಶ್ಯಕತೆ ಹೌದು. ನಾವು ಇದನ್ನು ಮಾತ್ರ ಗುರುತಿಸ್ಕೊಂಡ್ವಿ. ಜನಪದರು ಇದರ ಆಚೆಗೆ ಮತ್ತೊಂದು ಹಾಡನ್ನು ಕೂಡ ಹೇಳಿದ್ದಾರೆ, ತ್ರಿಪದಿಯನ್ನು ಕೂಡ ಹೇಳಿದ್ದಾರೆ. ಹಚ್ಚಿಕೊಂಡವ್ವಾಗ ಚಚ್ಚಲ ಮಗಳಾದೆ ಹಚ್ಚಿಕೊಂಡ. ಅದ್ರ ಬಗ್ಗೆ ಬಹಳ ಫೇಮಸ್ ಆಗುತ್ತೆ. ನೀನು ಗಟ್ಟಿಗಿದ್ದಿದ್ಯಾ, ಹೋರಾಟ ಮಾಡುವಂತ ಹೋಗ್ಲಿ ಯಾವುದು ಫೇಮಸ್ ಆಗೋದಿಲ್ಲ. ಅವುಗಳನ್ನ ಕೂಡ ನಾವು ಎಚ್ಚರಿಕೆಯಿಂದ ಕಾಯ್ದುಕೊಂಡು ನೋಡುವಂತಹ ಅವಶ್ಯಕತೆ ನಮ್ಮಲ್ಲಿದೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು ಕೂಡ ಇದೆ. ಇದ್ರ ಜೊತೆಗೆ ಸಮಯದ ಅಭಾವ ಇದೆ, ಹಾಗಾಗಿ ನಾನು ಬಹಳಷ್ಟು ಮೊಟಕುಗೊಳಿಸ್ತಾ ಇದ್ದೇನೆ. ಒಂದೆರಡು ಮಾತುಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ತೇನೆ. ಎಲ್ಲಿ ಹೋಗ್ತಾರೆ ಆಮೇಲೆ ಅವರೆಲ್ಲ? ಯಾರು ಕಾಣೋದೇ ಇಲ್ಲ. ಹಾಗಾಗಿ ನಾ ಹೇಳ್ತೀನಿ, ದಯವಿಟ್ಟು ನಿಮ್ಗೆ ತಾಯಂದಿರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮಕ್ಕಳೆಲ್ಲ ಬಂದಿದ್ದಾರೆ ಇವತ್ತು, ನಿಮ್ಮಲ್ಲಿ ವಿನಂತಿ ಇಷ್ಟೇ, ದಯವಿಟ್ಟು ಎಲ್ಲ ಮಕ್ಕಳಿಗೆ, ಪುರುಷ ಆಗಿರ್ಲಿ ಸ್ತ್ರೀ ಆಗಿರ್ಲಿ, ಮಾಸ್ಟರ್ ರಾಮಾಯಣವನ್ನ ಮಹಾಭಾರತವನ್ನ ಸ್ತ್ರೀಯರೇನಾದ್ರೂ ಬರೆದಿದ್ರೆ ಆ ರಾಮಾಯಣ ಮತ್ತು ಮಹಾಭಾರತ ಅಥವಾ ಇಡೀ ಜಗತ್ತಿನಲ್ಲಿರುವಂತಹ ಯೋಚನೆಗಳು ಬಹುಶಃ ಬದಲಾಗಿರುತ್ತೇನೋ. ಆ ದೃಷ್ಟಿಯಲ್ಲಿ ನಾವ್ ಯಾರು ನೋಡ್ಲೇ ಇಲ್ಲ. ರಾಮಾಯಣವನ್ನ ಮಹಾಭಾರತವನ್ನ ಸ್ತ್ರೀಯರು ಬರೆದಿದ್ರೆ ಅಲ್ಲಿ ಯಾವೆಲ್ಲ ವಿಲನ್ಸ್ ಗಳಿದ್ದಾರೆ ಅವರೆಲ್ಲ ಬಹುಶಃ ಬದಲಾಗ್ತಿದ್ರೋ ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ ಹೆರಿಗೆ ನೋವು ಹೆಂಗಿರುತ್ತೆ ಅಂತ ಹೇಳಿ. ಯಾರಾದ್ರೂ ಹೆಣ್ಮಕ್ಳು ಬರೀದೆ, ಗಂಡು ಮಕ್ಳು ಅದ್ರ ಬರೆದ್ರೆ ಹೆಂಗ್ ಸಾಧ್ಯ? ಎಲ್ಲ ಒಂದ್ ಕಡೆ ನಾನು ಓದಿದ್ದೆ, ಹೆರಿಗೆ ನೋವು ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಹೆಂಗ್ ಮಾಡ್ತಾರೆ, ಹೆಂಗ್ ಸಾಧ್ಯ ಇದನ್ನ ನಾವು ಹೌದು ಅಂತ ಅನ್ನೋದಕ್ಕೆ? ಅದರ ಆಚೆಗೂ ಇದೆ ಅದು. ಕೆಲವರಿಗಿದೆ, ಕೆಲವರಿಗಿಲ್ಲ. ಅವರವರ ದೇಹದ ರಚನೆಯ ಮೇಲೆ ಇದು. ಕೆಲವ್ರಿಗೇನೂ ಇಲ್ಲ, ಮುಳ್ಳು ಹಿಡ್ದಂಗಾಗಿ ಇಮಿಡಿಯೇಟ್ ಆಗಿ ಹೋಗಿ ಡೆಲಿವರಿ ಆಗುತ್ತೆ. ರಜಸ್ವಲೆ ಆದಂತಹ ಸಣ್ಣ ಮಗುಗೆ ಅಥವಾ 13 ವರ್ಷದ ಮಗಳಿಗೆ ಹೊಟ್ಟೆ ನೋವು ಅಂತಂದ್ರೆ ಯಾವ ಸರಾಸರಿ ಪರ್ಸೆಂಟ್ ಅಲ್ಲಿ ಇಷ್ಟು ಲೆಕ್ಕದಲ್ಲಿ ಹೊಟ್ಟೆ ನೋವು ಇದೆ ಅಂತ ಹೇಗೆ ಹೇಳ್ತೀರಿ ಹೇಳಿ ನೀವು? ಇದನ್ನ ಬರವಣಿಗೆ ಮೂಲಕ ಮಾಡು ಅಂತಂದ್ರೆ ಹೇಗ್ ಸಾಧ್ಯ? ಹೆಣ್ಣಿಗೆ ಏನು ನೋವಿದೆ ಅನ್ನುವಂಥದ್ರ ಹೆಣ್ಣೆ ಹೇಳ್ತಾರೆ. ಬರುವ ದಿನಗಳಲ್ಲಿ ಹೆಚ್ಚು ಸಾಕಷ್ಟು ಪುಸ್ತಕಗಳು ಹೆಣ್ಮಕ್ಳು ಇಲ್ಲಿ ಉದ್ಘಾಟನೆ ಆಗಲಿ, ಸಭೆ ಸಮಾರಂಭಗಳಲ್ಲಿ ಹೇಗೆಲ್ಲ ಹೆಣ್ಮಕ್ಳು ಇದಾರಲ್ಲ ಅದೇ ರೀತಿಯ ಗೋಷ್ಠಿ, ಒಂದು ಮಹಿಳಾ ಗೋಷ್ಠಿ ಇದೆ. ನಿಜಕ್ಕೂ ಖುಷಿ ಆಗ್ತಾ ಇರುವಂತದ್ದು. ಅಂತಹ ಗೋಷ್ಠಿಗಳು ಮತ್ತಷ್ಟಾಗ್ಲಿ, ಅವುಗಳ ಬಗ್ಗೆ ವಿಮರ್ಶೆ ಆಗಲಿ,
ಓಪನ್ ವೇದಿಕೆಗಳಲ್ಲಿ ವಿಮರ್ಶೆ ಆಗಲಿ ಅವಶ್ಯಕತೆಗಳು ಕೂಡ ಇದೆ. ಇವತ್ತಿನ 21ನೇ ಜಮಾನದಲ್ಲೂ ಕೂಡ ನಾವಿದ್ದೀವಿ. ಆದ್ರೂ ಕೂಡ ತಂತ್ರಜ್ಞಾನದಲ್ಲಿ 35% ಮಾತ್ರ ಹೆಣ್ಮಕ್ಳಿದ್ದಾರೆ. ತಂತ್ರಜ್ಞಾನ AI ಕೂಡ ಅದರಲ್ಲೂ ಕೂಡ ಕಡಿಮೆನೇ ಇದೆ. ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಎಷ್ಟೋ ಜನ ಇದ್ರು ಕೂಡ ಹೆಣ್ಮಕ್ಳಿಗೆ ಸಿಗುವಂಥದ್ದು 5-6 ಮಾತ್ರ. ಹೌದಾ? ಅದ್ರ ಆಚೆಗೆ ನಾಯಕತ್ವದಲ್ಲೂ ಕೂಡ ರಾಜಕೀಯದಲ್ಲೂ 33% ಇದಾವೆ. ಆದ್ರೂ ಕೂಡ ಅಲ್ಲಿರುವಂತಹದ್ದು 33%ಗಳಲ್ಲಿ ಎಷ್ಟೋ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕ್ ಪಂಚಾಯಿತಿ ಆಗಿರ್ಬೋದು, ಅಧ್ಯಕ್ಷರು ಹೆಣ್ಮಕ್ಳೇ. ಆದ್ರೆ ಕಾರ್ಯಭಾರ ಆಡಳಿತ ಎಲ್ಲ ಗಂಡಸರದ್ದು. ಏನಾದ್ರೂ ಕೇಳೋದಕ್ಕೆ ಹೋದ್ರೆ ಆಯ್ತು ನಾನೇ ಮುಗಿಸ್ತೀನಿ. ಕೇಳೋದಕ್ಕೆ ಹೋದ್ರೆ ಹೆಚ್ಚು ಕಡಿಮೆ ಏನ್ ಹೇಳ್ತಾರೆ ಅಂತಂದ್ರೆ, ನಿನಗೇನ್ ಗೊತ್ತಾಗುತ್ತೆ, ಸುಮ್ನಿರು ಅನ್ನೋಂಥದ್ದು. ನಮಗ್ ಗೊತ್ತಿರೋ ಅಷ್ಟು ನಿಮಗೆಲ್ಲ ಗೊತ್ತಿದೆ. ಗೊತ್ತಾಗಿದ್ರೆ ಭಾವನಾ ಜಗತ್ತಿನಿಂದ ಸಾಂಸ್ಕೃತಿಕ ಮತ್ತು ನೈತಿಕವಾಗಿ ಸಬಲೀಕರಣ ಆಗುವಂತದ್ರ ಜೊತೆಗೆ ಶೈಕ್ಷಣಿಕವಾಗಿ ಒಳ್ಳೆಯ ಶಿಕ್ಷಣವನ್ನ ಕೊಡಿ. ರಾಜಕೀಯವಾಗಿಯೂ ಕೂಡ ಎಲ್ಲರೂ ದಾಪುಗಾಲನ್ನ ಇಡಿ. ಹಾಗೆಯೇ ಶೈಕ್ಷಣಿಕವಾಗಿ ಅದರ ಜೊತೆಗೆ ಸಾಮಾಜಿಕವಾಗಿ ಬೈಗುಳುಗಳೇ ಅಂತವುಗಳ ಬಗ್ಗೆ ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿಯನ್ನ ಯಾಚನೆ ಮಾಡ್ತೇನೆ. ಆ ಬೈಗುಳಗಳನ್ನ ಬಿಡಿ, ಸಾಕು, ಮತ್ತೇನು ಬೇಕಾಗಿಲ್ಲ. ಸಾಮಾಜಿಕ ಸಮಾನತೆ ಅಂತಂದ್ರೆ ಈ ಬೈಗುಳಗಳು ನಿಮಗೆ ಬೈಯೋದೇ ಇದೆಯಾ? ಕೈಲಾಗದವನೇ ಮಗದೊಂದು ಬೈರಿ. ಆದ್ರೆ ಹೆಣ್ಣಿನ ಅಸ್ತಿತ್ವವನ್ನು ಅಳೆಗಾಡಿಸುವಂತಹ ಬೈಗುಳಗಳನ್ನ ದಯವಿಟ್ಟು ಬಿಡಿ. ಅವುಗಳನ್ನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅವುಗಳನ್ನ ಪದ ಉಚ್ಚಾರ ಮಾತಾಡುವಂತ ವ್ಯವಧಾನ ನಮ್ಮಲ್ಲಿ ಇಲ್ಲ ಅಂದ್ರೆ ತಗೊಂಡೇನ್ ಮಾಡೋದು? ಅಂತವುಗಳನ್ನ ಎಲ್ಲವನ್ನೂ ಕೊಡ್ರಿ. ಜೊತೆಗೆ ಈ ಎಲ್ಲದರ ಜೊತೆಗೆ ನಮ್ಮ ಕನ್ನಡದ ಬಗ್ಗೆ ಕೂಡ ಅರಿವಿರ್ಲಿ ನಮಗೆ. ನಾವೇ ಸ್ವತಃ ಸಾಧ್ಯವಾದಷ್ಟು ಕನ್ನಡವನ್ನ ಬೆಳೆಸೋಣ, ಕನ್ನಡವನ್ನ ಉಳಿಸೋಣ. ಬಹುಶಃ ಬಹಳ ರಾನಡೆಯವರೊಬ್ಬರು ಬಹಳ ಒಂದು ಅದ್ಭುತವಾದಂತಹ ಗೀತೆಯನ್ನು ಹಾಡಿದ್ದಾರೆ. ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದೋದ್ಧಾರ, ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ, ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ. ಟೊಮೆಟೊಗೆ ಏನಂತೀವಂತ ನಮ್ಗೆ ಗೊತ್ತಿಲ್ಲ, ಇಂಗ್ಲಿಷ್ ಪದ. ಕನ್ನಡ ಪದಗಳನ್ನ ಬಳಸ್ರಿ. ಸಾಧ್ಯವಾದಷ್ಟು ಇಂತಹ ವೇದಿಕೆಗಳು ಮಹಿಳೆಯರಿಗೆ ಅವರ ಜಾಗೃತಿ ಮೂಡಿಸೋದಕ್ಕಾಗುವಂತಹ ಒಂದು ವೇದಿಕೆ ಆಗಲಿ, ಅರ್ಥಪೂರ್ಣವಾದಂತಹ ಚರ್ಚೆಗಳು ಆಗಲಿ ಅಂತ ಹೇಳ್ತಾ ನನಗೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಓ ಮಹಿಳೆ ನೀನು ಸಬಲೆ, ಹನುಮ ಭೀಮನಿಗೆ ಜನ್ಮವಿತ್ತಂತಹ ನೀನು ಎಂತೋ ಅಬಲೆ ಎಂದು ಹೇಳುತ್ತಾ ಸಮಾಜದ ಕೆಲವು ರೀತಿ ರಿವಾಜುಗಳ ಬಗ್ಗೆ ಹಾಡಿನ ಮೂಲಕವೇ ಚಾಟಿಯನ್ನು ಬೀಸಿ ಅದ್ಭುತವಾಗಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತನಾಡಿರ್ತಕ್ಕಂತಹ ಶ್ರೀಮತಿ ಸುನೀತ್ ವಿಜಯಲಕ್ಷ್ಮಿ ಮುಂದಿನ ಕಾರ್ಯಕ್ರಮ ಅಧ್ಯಕ್ಷೀಯ ನುಡಿ ಶ್ರೀಮತಿ ಸುಜಾತಾ ಕೊಟ್ಟಿಗೆಮನಿ, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಹಾವೇರಿ. ಇವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಟ್ಟೇಹಳ್ಳಿ ತಾಲೂಕು 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಶ್ರೀ ರಂಗನಾಥನ ಸನ್ನಿಧಿಯಲ್ಲಿ ಹೊನ್ನಾಳಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಈಗ ಹಮ್ಮಿಕೊಂಡಿದ್ದು, ಮೆಣಸಿನಕಾಯಿ ಅಜ್ಜರ ಸಹಕಾರದಿಂದ ಮತ್ತು ಕನ್ನಡಾಭಿಮಾನಿಗಳ ಸಹಕಾರದಿಂದ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಿನಿಂದನೂ ನಡೀತಾ ಇದೆ. ಹಲವಾರು ಕವಿಗೋಷ್ಠಿಗಳೊಂದಿಗೆ ಹಲವು ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ. ಮತ್ತು ಈ ಮಹಿಳಾ ಗೋಷ್ಠಿಯಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಈಗ ತಾನೇ ಮಾತನಾಡಿದ ವಿಜಯಲಕ್ಷ್ಮಿ ಅವರು ಹಲವಾರು ವಿಷಯಗಳನ್ನು ಮಹಿಳೆಯರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಲವು ಸಾಧನೆಗಳನ್ನು ಮಾಡುವುದರ ಮೂಲಕ ಮಹಿಳೆ ಅಬಲೆಯಲ್ಲ ಸಬಲೆ ಮತ್ತು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟರೆ ಅವಳು ಸಹ ಹಲವಾರು ರೀತಿಯಲ್ಲಿ ಸಬಲೀಕರಣ ಹೊಂದಲು ಸಾಧ್ಯ ಎಂದು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಕನ್ನಡ ನಮ್ಮ ತಾಯಿ, ಮಾತೃಭಾಷೆ ನಮ್ಮ ಕನ್ನಡ. ಹಾಗಾಗಿ ನಾವು ಹಲವಾರು ಪ್ರಾಂತ್ಯಗಳಲ್ಲಿ ನಮ್ಮ ಕನ್ನಡದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಪ್ರಥಮ ಆದ್ಯತೆಯನ್ನು ಕೊಡಬೇಕು. ಬ್ಯಾಂಕ್ಗಳಲ್ಲಿ ಮತ್ತು ಗಡಿ ಪ್ರದೇಶಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸಾರ್ವಜನಿಕ ಕಚೇರಿಗಳಲ್ಲಿ ಮತ್ತು ಹಲವಾರು ITBT ಕಂಪನಿಗಳಲ್ಲಿ ಹೆಚ್ಚಿನ ಕನ್ನಡದ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಮತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಅಭಿವೃದ್ಧಿಯನ್ನು, ಮೂಲಭೂತ ಸೌಕರ್ಯಗಳನ್ನು ಕೊಡುವುದರ ಜೊತೆಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯನ್ನು ಮಾಡಬೇಕು. ಹಾಗೂ ಕನ್ನಡವನ್ನು ನಾವು ಉಳಿಸೋಣ, ಬೆಳೆಸೋಣ, ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋಣ. ಪರಭಾಷೆ ವ್ಯಾಮೋಹದಿಂದ ನಾವು ದೂರವಿರೋಣ ಎಂದು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಂತಹ ಈ ವೇದಿಕೆಗೆ ಕನ್ನಡಾಭಿಮಾನಿಗಳಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ.
ಕನ್ನಡವನ್ನ ಉಳಿಸಿ ಬೆಳೆಸೋಣ ಎಂದು ಅಧ್ಯಕ್ಷೀಯ ನುಡಿಗಳನ್ನಾಡಿರ್ತಕ್ಕಂತಹ ಶ್ರೀಮತಿ ಸುಜಾತ ಕೊಟ್ಗೆಮನಿ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮವನ್ನ ಕುಸುಮಾವತಿ ಮೇಗಳಮನೆ ಇವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಂದು ನಾವು 3ನೇ ಕನ್ನಡ ಸಾಹಿತ್ಯ ಪರಿಷತ್ತು ರಟ್ಟೇಳಿ ತಾಲೂಕು 3ನೆಯ ಒಂದು ಗೋಷ್ಠಿ ಮಹಿಳಾ ಗೋಷ್ಠಿಯನ್ನ ಆಯೋಜನೆ ಮಾಡಿದ್ದೀವಿ. ಈ ಮಹಿಳಾ ಗೋಷ್ಠಿಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಶ್ರೀಮತಿ ಸುಮಿತ್ರಾ ಪಾಟೀಲ್ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಹಾವೇರಿಗೆ ಇವರಿಗೆ ನಮ್ಮ ಎಲ್ಲರ ಪರವಾಗಿ ವಂದನೆ ಅಭಿನಂದನೆಗಳು. ಅದೇ ರೀತಿಯಾಗಿ ಸುಜಾತ ಕೊಟ್ಟಿಗೆಮನಿ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಹಾವೇರಿ ಇವರು ಸಹ ಕನ್ನಡ ಶಾಲೆಗಳ ಉಳಿವಿನ ಬಗ್ಗೆ ವಿವರವಾಗಿ ವಿವರಣೆ ನೀಡಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ವಂದನೆ ಅಭಿನಂದನೆಗಳು. ಇನ್ನು ಶ್ರೀಮತಿ ವಿಜಯಲಕ್ಷ್ಮಿ ಗೇಟಿಯವರು ಸಹಾಯಕ ಪ್ರಾಧ್ಯಾಪಕರು ಕನ್ನಡ ಜಾನಪದ ವಿಶ್ವವಿದ್ಯಾಲಯ ಮಹಿಳಾ ಸಬಲೀಕರಣದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮಾನಸಿಕವಾಗಿ ಸದೃಢರಾಗಬೇಕು, ಮಹಿಳೆಯರು ಸಮಾಜದಲ್ಲಿ ಗುರುತಿಸಿಕೊಳ್ಬೇಕು ಅನ್ನೋ ಸುವ್ಯವರವಾಗಿರುವಂತಹ ಮಹಿಳಾ ಸಬಲೀಕರಣದ ಬಗ್ಗೆ ಎಲ್ಲ ಸಂದೇಶಗಳನ್ನು ನೀಡಿದ್ದಾರೆ. ಆ ಸಂದೇಶಗಳನ್ನ ಎಲ್ಲ ಮಹಿಳೆಯರು ಕಿವಿಗೊಟ್ಟು ಕೇಳಿದ್ದೀವಿ. ಅದರ ಅಡಿವರೆಗೆ ನಾವು ನಡೆಯೋಣ, ಮುಂದೆ ಸಾಗೋಣ ಅನ್ನೋ ಒಂದು ಸಂದೇಶವನ್ನು ಸಾರುತ್ತೇನೆ. ಅವರಿಗೆ ನಮ್ಮ ಮಹಿಳಾ ಗೋಷ್ಠಿ ಪರವಾಗಿ ನಮ್ಮೆಲ್ಲರ ಕಾರ್ಯಕರ್ತರ ಪರವಾಗಿ ವಂದನೆ ಅಭಿನಂದನೆಗಳು. ಅದೇ ರೀತಿಯಾಗಿ ಶ್ರೀಮತಿ ಜ್ಯೋತಿ ಶಿವನಗೌಡ ಅಲಿಗೇರಿ ಇವರು ಸಹ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಇಂಗ್ಳು ಹೊಂದಿ ಅವರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ವಂದನೆ ಅಭಿನಂದನೆಗಳು. ಅದೇ ರೀತಿಯಾಗಿ ಶ್ರೀಮತಿ ಶಾಂತಾ ಬತ್ತೇರ್ ಸದಸ್ಯರು ಒಂದು ನೌಕರ ಸಂಘ ಹಿರೇಕೆರೆ ಮತ್ತು ರಟ್ಟಿಹಳ್ಳಿ ಇವರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ವಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮತ್ತು ಶ್ರೀಮತಿ SR ಬಾಳೆಮರ ಮಾಜಿ ಅಧ್ಯಕ್ಷರು ಕರಾಸಾಪ ಪ್ರಾಥಮಿಕ ಶಿಕ್ಷಣ ಸಂಘ ಹಿರೇಕೆರೆ ಮತ್ತು ರಟ್ಟಿಹಳ್ಳಿ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ವಂದನೆ ಅಭಿನಂದನೆ. ಅದೇ ರೀತಿಯಾಗಿ ಶ್ರೀಮತಿ ರತ್ನಮ್ಮ ಚಂದ್ರಪ್ಪ ಬಾಸೂರ್ ಸದಸ್ಯರು ಗ್ರಾಮ ಪಂಚಾಯತಿ ಹಳ್ಳೂರು ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನೆ ಮತ್ತು ಅಭಿನಂದನೆ. ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಒಂದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ವಂದನೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಈ ಒಂದು ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರೂಪಣೆ ಮಾಡಿರ್ತಕ್ಕಂಥ ಮತ್ತು ಸ್ವಾಗತ ಮಾಡಿರ್ತಕ್ಕಂಥ ಮತ್ತು ನಿರ್ವಹಣೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಗುರುಮಾತೆಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಅವರಿಗೆ ಸಹಿತ ಗೌರವ ಸನ್ಮಾನ ಇದೆ. ಮುಂದಿನ ಅಧಿವೇಶನ ಬಹಿರಂಗ ಅಧಿವೇಶನ ಮುಂದಿನ ಈಗಿನ ಅಧಿವೇಶನ ಬಹಿರಂಗ ಅಧಿವೇಶನ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ MC ತುನಿಕಟ್ಟಿ ಅಧ್ಯಕ್ಷರು ಮತ್ತು ನಿರ್ಣಯ ಮಂಡನೆ ಸತೀಶ್ ಬಡಿವಾಳ್ ಉಪನ್ಯಾಸಕರು ಮಾಸೂರ್. ಈ ಒಂದು ವೇದಿಕೆಗೆ ಸುರೇಶ್ ಕುಮಾರ್ ಎನ್ ಅಧ್ಯಕ್ಷರು ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ ಹಿರೇಕೆರೆ, ಆಲಕಟ್ಟಿ ಅಧ್ಯಕ್ಷರು ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ ಹಾವೇರಿ, GM ಜಗಾಪುರ್ ಅಧ್ಯಕ್ಷರು ಬ್ಯಾಡಗಿ, ಪ್ರಭಾಕರ್ ಸಿಗ್ಲಿ ಅಧ್ಯಕ್ಷರು ರಾಣೆಬೆನ್ನೂರು, ಷಣ್ಮುಖಪ್ಪ ಮುಚ್ಚುಂಡಿ ಅಧ್ಯಕ್ಷರು ಆನ್ಗಲ್, CN ಪಾಟೀಲ್ ಅಧ್ಯಕ್ಷರು ಸವಣೂರ್, ನಾಗಪ್ಪ ಬೆಂತೂರ್ ಅಧ್ಯಕ್ಷರು ಶಿಗ್ಗಾಂವ್, SS ಬೇವಿನ ಮರ ಗೌರವ ಕಾರ್ಯಗಳು ಹಾವೇರಿ, BP ಶಿಡೇನೂರ್ ಗೌರವ ಮಕ್ಕಂದಾರ್ ಅಧ್ಯಕ್ಷರು ನೋಬೆಲ್ ಪಬ್ಲಿಕ್ ಸ್ಕೂಲ್ ರಟ್ಟಿಹಳ್ಳಿ, ನಾಗರಾಜ್ B ಕರಿಬಸವಣ್ಣನವರ್ ಬಸವೇಶ್ವರ ಟ್ರೇಡಿಂಗ್ ಕಂಪನಿ ರಟ್ಟಿಹಳ್ಳಿ, ಹಾಲಂಗೋಳ ಮದಿಗೌಡರ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಿರೇಮೊರಬ, ದತ್ತಾತ್ರೇಯ ರಾಯಕರ್ ನಿರ್ದೇಶಕರು ಜಿಲ್ಲಾ ಗ್ಯಾರಂಟಿ ಸಮಿತಿ ಹಾವೇರಿ, ಕರ್ಬಸಯ್ಯ ಬಸವಣ್ಣನವರ್ ರಾಜಕಾರಸಿ ಹಾವೇರಿ. ದಯಮಾಡಿ ವೇದಿಕೆಯ ಮೇಲೆ ಎಲ್ಲ ಗಣ್ಯರು ದಯಮಾಡಿ ಆಗಮಿಸಬೇಕು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನ ಜಗದೀಶ್ ಪೂಜಾ ಈ ಒಂದು ಗುರುಗಳು ಈ ಸ್ವಾಗತವನ್ನ ನಡೆಸಿಕೊಡಬೇಕನ್ನೋರಿಗೆ ಕೇಳ್ಕೊಳ್ತಾ ಇದ್ದೀನಿ. ಈ ವೇದಿಕೆಯ ಮೇಲೆ ಆಸೀನರಾದಂತಹ ವೇದಿಕೆ ಮೇಲೆ ಈ ಒಂದು ಬಹಿರಂಗ ಅಧಿವೇಶನಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಬಹಿರಂಗ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ MC ತುಮ್ಮನಕಟ್ಟಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ರಟ್ಟಿಹಳ್ಳಿ ಇವರು ಸಹ ಈ ಕಾರ್ಯಕ್ರಮಕ್ಕೆ
ದಯವಿಟ್ಟು ಅವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕು. ತಿಮ್ಮನಕಟ್ಟಿ ಸರ್ ಅವ್ರಿಗೂ ಸಹ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಿರ್ಣಯ ಮಂಡಳಿಯ ಉಪನ್ಯಾಸಕರು ಮಾಸೂರ್ ಸತೀಶ್ ಮಡಿವಾಳ್ ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆಯೇ ಸುರೇಶ್ ಕುಮಾರ್ ಎನ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಹಿರೇಕೆರೂರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆಯೇ ಪ್ರಿಯದರ್ಶಿನಿ ಕಾಲೇಜಿನ ಮಲ್ಲಿಕಾರ್ಜುನ್ ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆಯೇ SP ಪಾಟೀಲ್ ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆಯೇ ವರದ್ ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆಯೇ ಗಣೇಶ್ ವರ್ಣೇಕರ್ ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ರಾಜೀವ್ ಹರಳಿಶೆಟ್ಟಿ ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದೀಗ ತಾನೇ ಕಾರ್ಯಕ್ರಮಕ್ಕೆ ಮಾನ್ಯ ಮಾಜಿ ಶಾಸಕರು ಆಗಮಿಸಿದ್ದಾರೆ. ಸಚಿವರು DC ಪಾಟೀಲ್ ಸರ್ ಸಾಹೇಬ್ರವರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅವರನ್ನ ಸ್ವಾಗತ ಮಾಡಿದಂತ ಮಾನ್ಯರಿಗೆ ಧನ್ಯವಾದಗಳು. ಇದೀಗ ನೇರವಾಗಿ ನಿರ್ಣಯ ಮಂಡನೆ ಸತೀಶ್ ಮಡಿವಾಳ್ ಉಪನ್ಯಾಸಕರು ರಕ್ಕಳ್ಳಿ ಈ ಒಂದು ವೇದಿಕೆಯ ಬಹಿರಂಗ ವೇದಿಕೆಯ ನಿರ್ಣಯ ಮಂಡನೆ ಮಾಡಿಕೊಂಡವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ಎಲ್ಲರಿಗೂ ವಂದಿಸುತ್ತಾ, 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ರಟ್ಟಳ್ಳಿ ತಾಲೂಕು ಈ ಸಾಹಿತ್ಯ ಸಮ್ಮೇಳನದ ಸಭೆಯ ನಿರ್ಣಯಗಳನ್ನ ಈಗ ಮಂಡಿಸ್ತಾ ಇದ್ದೇನೆ. ನಿರ್ಣಯ 1, ಐತಿಹಾಸಿಕ ಕ್ಷೇತ್ರ ಹಳ್ಳೂರು ಮತ್ತು ಹಳ್ಳೂರು ಕೋಟೆಯನ್ನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದು. ಇದನ್ನ ಸೂಚಿಸಿದವರು SP ಪಾಟೀಲ್, ಅನುಮೋದಿಸಿದವರು ಹೇಮಪ್ಪ ನಿಂಬೆಗೊಂದಿ. ಅದೇ ರೀತಿಯಾಗಿ 2ನೇ ನಿರ್ಣಯ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಕನ್ನಡ ಭಾಷಾ ಕಲಿಕೆ ಕಡ್ಡಾಯಗೊಳಿಸುವುದು. 3ನೆಯ ನಿರ್ಣಯ ಕನ್ನಡ ಶಾಲೆಗಳನ್ನ ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸುವುದು. ಹಾಗೂ 4ನೆಯ ನಿರ್ಣಯ ಸರ್ವಜ್ಞ ಪ್ರಾಧಿಕಾರ ಕೇಂದ್ರವನ್ನ ಸರ್ವಜ್ಞನ ಮಾಸೂರಿನಲ್ಲಿ ಸ್ಥಾಪಿಸುವುದು. ಹಾಗೂ 5ನೆಯ ನಿರ್ಣಯ ಐತಿಹಾಸಿಕ ಮದಗದ ಕೆರೆಯನ್ನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಿ ಸಮ್ಮೇಳನದ ನಿರ್ಣಯಕ್ಕೆ ಅನುಮೋದನೆಯನ್ನ ನೀಡುವುದಂತ ಹೇಳ್ತಾ ಈ ಸಭೆಯ ನಿರ್ಣಯವನ್ನ ಮಂಡನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸರ್ವರಿಗೂ ಶಿರಸಾಷ್ಟಾಂಗವನ್ನ ಅರ್ಪಿಸುತ್ತಾ ನನ್ನ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮೌನಾಪುರ ಮಹಾಂತ ದೇವರು ಮೂಕಪ್ಪ ಶ್ರೀಗಳ ಮಠ ಜಂಗಮ ಕ್ಷೇತ್ರ ತಿಪ್ಪಾಯಿಕೊಪ್ಪ ಹಾಗೂ ಷಟಸ್ಥಲ ಬ್ರಹ್ಮೆ ಶಿವಯೋಗಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹೊರಗಿನ ಮಠ ನಾಗವಂದ ಇವರಿರುವರು ಕೂಡ ಈ ಒಂದು ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೋಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ BM ಮೆಣಸಿನಕಾಯಿ ಧರ್ಮದರ್ಶಿಗಳು ಹಳ್ಳೂರು ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು. ಅವರಲ್ಲಿ ಸದಸ್ಯರು ಹಳ್ಳೂರು ವಿಜಯ ಮಹಾದೇವ್ ಸಾಸಿವೆಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಹಳ್ಳೂರು, ಗೋಪಾಲ್ ಕೂಸ್ಗಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಹಳ್ಳೂರು ಹಾಗೂ ಮಾಂತೆ ಸಣ್ಣಜ್ಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಳ್ಳೂರು, ವೀರಭದ್ರಪ್ಪ ಅರ್ಕಾಚಾರಿ ಗ್ರಾಮ ಪಂಚಾಯತ್ ಸದಸ್ಯರು ಹಳ್ಳೂರು, ಸಿದ್ದಪ್ಪ ಬಸಪ್ಪ ಬುಳ್ಳಣ್ಣನವರ್ ಗ್ರಾಮ ಪಂಚಾಯತ್ ಸದಸ್ಯರು ಹಳ್ಳೂರು ಶ್ರೀರಂಗಗಳಲ್ಲಿ ಸೇರಿಸಿರ್ತಕ್ಕಂಥ ಸನ್ಮಾನವನ್ನು ಆಹ್ವಾನಿಸುತ್ತದೆ. ಸಂಶೋಧನಾ ಕ್ಷೇತ್ರದಿಂದ ಅಲ್ತಾಫ್ ತುಮ್ಮನಕಟ್ಟಿ, ರಾಘವೇಂದ್ರ ಕುಪ್ಪೇಲು, ಸಾಹಿತ್ಯ ಕ್ಷೇತ್ರದಿಂದ ಬಸವಣ್ಣಪ್ಪ ಚಲವಾದಿ ಹಾಗೂ ಸುರೇಶ್ ಮಲ್ಲಾಡ, ಸಮಾಜ ಸೇವಾ ಕ್ಷೇತ್ರದಿಂದ ನಾಗರಾಜ್. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಳ್ಳು ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಮಣಿಪುರ ಮಹಾಂತ ದೇವರು ಮೂಕಪ್ಪ ಶಿವಗಂಧ ಜಂಗಮ ಕ್ಷೇತ್ರ ತಿಪ್ಪಾಯಿಕೊಪ್ಪ ಇವರ ಪಾದಾರ ಬಿಂದುಗಳಿಗೆ ದೀರ್ಘದಂಡ ನಮನ ಸಲ್ಲಿಸಿ ಗೌಡ ಪ್ರಾಚಾರ್ಯರು ಸರ್ಕಾರಿ ಪದವಿ ಕಾಲೇಜು ಸುಂಕಲ್ಗಿರಿ ಇವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೂ ಈ ಒಂದು ಕಾರ್ಯಕ್ರಮದ ಅಭಿನಂದನಾ ನುಡಿಯನ್ನು ನುಡಿಯಲಿದ್ದಾರೆ. ನಮ್ಮ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ವರ್ಣೇಕರ್ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾಗಿರುವ ಶ್ರೀಯುತ KR ಕೌಂಟಿ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕೆ ಹಾಜರಾಗಿರ್ತಕ್ಕಂಥ ಸಾಧಕ